ಒಕ್ಕಲಿಗನ, ಲಿಂಗಾಯತನ, ಬ್ರಾಹ್ಮಣನ, ಕನ್ನಡದವನ, ತಮಿಳವನ, ಮಲಯಾಳಿನ ಇದ್ಯಾವುದೂ ಕೇಳಲಿಲ್ಲ. ಹಿಂದೂನ ಅಥವಾ ಮುಸಲ್ಮಾನ ಏತರ ನೀ ಮುಸಲ್ಮಾನ ಅಲ್ವಾ ಹುಡುಕಿ 26 ಜನರನ್ನ ಜಮ್ಮು ಕಾಶ್ಮೀರದ ಪಾಲ್ಗಾಮ್ನಲ್ಲಿ ಉಗ್ರಗಾಮಿಗಳು ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಬಹಳಷ್ಟು ಆಶ್ಚರ್ಯ ಆಗುತ್ತೆ. ಆ ಸನ್ನಿವೇಶದಲ್ಲಿ ಎಲ್ಲಾ ಮಹಿಳೆಯರ ಗಂಡಸರು ಯಾರಿದ್ರು ಅವ್ರನ್ನೇ ಕರ್ನಾಟಕ ಮುಂದವರಿದ್ದು ಕೂಡ ಈ ಒಂದು ಭೀಕರ ದುಷ್ಕೃತ್ಯದಲ್ಲಿ ಬಲಿಯಾಗಿರ್ತಕ್ಕಂಥದ್ದು. ಎಷ್ಟು ನೀಚ ಮಟ್ಟಕ್ಕೆ ಇಳಿದಿದ್ದಾರೆ ಅಂದರೆ, ಕೆಲವರು ಮೊದಲು ಅವ್ರ ಹೆಸರು ಹೇಳಿದ ತಕ್ಷಣ ಅವ್ರನ್ನ ಹತ್ಯೆ ಮಾಡಿದ್ರು, ಅವ್ರು ಮುಸ್ಲಿಂ ಅಲ್ಲ ಅಂತ ಗೊತ್ತಾದ್ಮೇಲೆ. ಕಡೆಯದಾಗಿ ಕೆಲವರು ಮುಸಲ್ಮಾನ್ ಹೆಸರನ್ನು ಹೇಳಿದ್ರು, ಅವರ ಪ್ಯಾಂಟನ್ನ ಬಿಚ್ಚಿ ಚೆಕ್ ಮಾಡಿ ಮುಂಜಿ ಮಾಡಿಸಿದಾರ ಇಲ್ವಾ ಮುಸಲ್ಮಾನ ಇಲ್ಲ ಸುಮ್ಮನೆ ಮುಸಲ್ಮಾನ ಅಂತ ಹೇಳಿ ಬಚಾವ್ ಆಗ್ತಿದಾರ ಅನ್ನೋ ಆ ಮಟ್ಟಿಗೆ ಕ್ರಾಸ್ ವೆರಿಫೈ ಮಾಡಿ ಹತ್ಯೆ ಮಾಡಿದಂಥ ನೀಚ ಕೃತ್ಯ. ಕಾಶ್ಮೀರಿ ಪಂಡಿತರ ಭೀಕರ ರಕ್ತಪಾತದ ನಂತರ ಜಮ್ಮು ಕಾಶ್ಮೀರದಲ್ಲಿ ಅಂದರೆ ಪುಲ್ವಾಮಾ ಅಟ್ಯಾಕ್ ಸೈನಿಕರನ್ನ ಹತ್ಯೆ ಮಾಡಿದ್ರು. ಕಾಶ್ಮೀರ ಪಂಡಿತರ ಭೀಕರ ರಕ್ತಪಾತದ ನಂತರ ಸೇನಾ ಸಿಬ್ಬಂದಿಯನ್ನು ಹೊರತುಪಡಿಸಿ ನಾಗರಿಕರನ್ನ ಹತ್ಯೆ ಮಾಡಿದಂಥ ಬಹುದೊಡ್ಡ ಹತ್ಯಾಕಾಂಡ ಇದು. ಜಮ್ಮು ಕಾಶ್ಮೀರದ ಪಾಲ್ಗಾಮ್ನ ಈ ಒಂದು ಘಟನೆ ಇಡೀ ವಿಶ್ವವನ್ನ ಒಂದು ರೀತಿಯ ಎಲ್ಲರೂ ಮೌನವಾಗಿರುವಂತೆ, ಈಗ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸೇರಿದಂತೆ ಎಲ್ಲಾ ದೇಶಗಳ, ರಷ್ಯಾ ಅಧ್ಯಕ್ಷ ಪುಟಿನ್ ಎಲ್ಲರೂ ಕೂಡ ಈ ಘಟನೆಯನ್ನು ಖಂಡಿಸಿದ್ದಾರೆ. ಏನೋ ಸೌದಿ ಅರೇಬಿಯಾ ಪ್ರವಾಸದಿಂದ ನರೇಂದ್ರ ಮೋದಿಯವರು ಕೂಡ ವಾಪಸ್ ಭಾರತಕ್ಕೆ ಬಂದರು ರಾತ್ರೋರಾತ್ರಿ. ಏನು ನೆನೆಯಷ್ಟೇ ಅಮಿತ್ ಶಾ ಕೇಂದ್ರ ಗೃಹ ಸಚಿವ ಅಲ್ಲಿಗೆ ಹೋಗಿ ಒಮರ್ ಅಬ್ದುಲ್ಲಾ ಅವ್ರ ಜೊತೆ ಸಭೆ ಮಾಡಿ, ಅಜಿತ್ ದೋವಲ್ ಜೊತೆಗೆ ನರೇಂದ್ರ ಮೋದಿಯವ್ರ ಸಭೆ ಆಗ್ತಾ ಇದೆ. ಇದೆಲ್ಲವೂ ಆಗ್ತಿದೆ ಪ್ರತೀಕಾರವನ್ನು ತೀರಿಸ್ಕೋಬೇಕು ಅಂತ. ಪ್ರತೀಕಾರವನ್ನು ತೀರಿಸಿಕೊಳ್ಳಬೇಕು, ಅದು ಎಷ್ಟು ದಿನ, ಯಾವ ರೀತಿ, ಯಾವ ಹಂತಕ್ಕೆ. ಆದ್ರೆ ಅವರ ಯಾವ ಮನಸ್ಥಿತಿತ್ತು ಉಗ್ರರದು ಅಂತಂದ್ರೆ, ಬೇಡ್ತಿದ್ರು ಬಿಟ್ಬಿಡಿ ದಯವಿಟ್ಟು ಬಿಟ್ಬಿಡಿ ಅಂತ ಬೇಡ್ತಿದ್ರು ಸಹ ಅವರನ್ನ ಹೆಸರು ಕೇಳಿ ಓಕೆ ಮುಸಲ್ಮಾನ ಅಲ್ಲ ಅನ್ನೋ ಕಾರಣಕ್ಕೆ ಉಳಿದವ್ರನ್ನ, ವಿದೇಶಿ ಪ್ರಜೆಗಳು ಇಬ್ಬರೂ ಸೇರಿದಂತೆ ಒಟ್ಟು 26 ಮಂದಿಯನ್ನ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಇನ್ನು ಸೇನಾ ಸಿಬ್ಬಂದಿ ಈಗಷ್ಟೇ ಮೊನ್ನೆ ಅಷ್ಟೇ ಮದುವೆ ಆಗಿ ಅಲ್ಲಿಗೆ ಪ್ರವಾಸಕ್ಕೆ ಹೋದಂತ ವ್ಯಕ್ತಿಯನ್ನು ಕೂಡ ಶಿವಮೊಗ್ಗ ಮೂಲದವರು ನನ್ನನ್ನು ಸಾಯಿಸಿ ಅಂತ ಆಕೆ ಕೇಳ್ಕೊಂಡಾಗ ಇಲ್ಲ ಇದು ಮೋದಿಗೆ ಹೇಳು. ಮೋದಿ ಏನು ಬೆಳಗ್ಗೆ ಎದ್ದು ಜಮ್ಮು ಕಾಶ್ಮೀರ ಗನ್ನಿಡ್ಕೊಂಡು ನಿಂತ್ಕೊಳ್ಳೋಕ್ಕಾಗತ್ತೆ? ಆದ್ರೆ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಕಾಡ್ತಿದೆ. ನಮ್ಮ ಇಂಟೆಲಿಜೆನ್ಸ್ ಫೇಲ್ ಆಗಿದೆಯಾ ಪ್ರಶ್ನೆಗಳನ್ನ ಕೆಲವರು ಎತ್ತಿದ್ದಾರೆ. ಒಂದು ವಿಷಯ ಗೊತ್ತಿರಲಿ, ಜಮ್ಮು ಕಾಶ್ಮೀರದ ಬಗ್ಗೆ, ಜಮ್ಮು ಭಾಗದಲ್ಲಿ ಹಿಂದೂಗಳು, ಕಾಶ್ಮೀರ ಭಾಗದಲ್ಲಿ ಮುಸಲ್ಮಾನರ ಪ್ರಾಬಲ್ಯ. ಜಮ್ಮು ಭಾಗದಲ್ಲಿ ಚುನಾವಣೆಯಲ್ಲಿ ಬಿಜೆಪಿ ಅವರು ಗೆಲ್ತಾರೆ, ಕಾಶ್ಮೀರದಲ್ಲಿ ಮುಸಲ್ಮಾನ ನಾಯಕರ ನ್ಯಾಷನಲ್ ಕಾನ್ಫರೆನ್ಸ್ ಒಮರ್ ಅಬ್ದುಲ್ಲಾ ಪಾರ್ಟಿ ಗೆದ್ದಿದೆ, PDP ಗೆಲ್ಲುತ್ತೆ, ಕಾಂಗ್ರೆಸ್ ಗೆಲ್ಲುತ್ತೆ. ಕಾಶ್ಮೀರದಲ್ಲಿರ್ತಕ್ಕಂಥ ಜನಗಳೇ ಭಯೋತ್ಪಾದಕರಿಗೆ ಆಶ್ರಯವನ್ನು ಕೊಟ್ಟು ಅವ್ರನ್ನ ಪೋಷಣೆ ಮಾಡಿದಂಥ ಪರಿಣಾಮ ಇವತ್ತು ನಾವಿವೆಲ್ಲ ಅನುಭವಿಸುವಂಥ ಸನ್ನಿವೇಶ. ಅಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ತಾ ಇತ್ತು, ಉಗ್ರರ ಉಪಟಳ ಕಡಿಮೆ ಆದ್ಮೇಲೆ ಪ್ರವಾಸಿಗರು ಹೋಗ್ತಾ ಇದ್ರು, ಅಲ್ಲಿ ಜನಕ್ಕೂ ಕೂಡ ಅನುಕೂಲ ಆಗಿತ್ತು ಜೀವನ ಮಾಡಲಿಕ್ಕೆ. ಈ ಪ್ರವಾಸೋದ್ಯಮ ನಂಬಿಕೊಂಡು ಜೀವನ ಮಾಡಲಿಕ್ಕೆ ಏನೆಲ್ಲ ಅನುಕೂಲ ಆಗ್ಬೇಕು ಅದೆಲ್ಲ ಕೂಡ ಆಗ್ತಾ ಇತ್ತು. ಅಂದ್ರೆ ಎಲ್ಲರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತಲ್ಲ, ಆದ್ರೆ ಬಹುತೇಕ ಮಂದಿ ಉಗ್ರರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಕಾಶ್ಮೀರ ಭಾಗದಲ್ಲಿ ಪಲ್ಸರ್ ಬೈಕಲ್ಲಿ ಬಂದು ಅಲ್ಲಿ ಇರ್ತಕ್ಕಂಥ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ಮುಸಲ್ಮಾನರನ್ನ ಹೊರತುಪಡಿಸಿ ಉಳಿದವ್ರನ್ನ, ಹಿಂದೂನ ಅಲ್ಲಿ ಕೇಳಿಲ್ಲ, ಹಿಂದೂ ಕ್ರಿಶ್ಚಿಯನ್ ಆಗ್ಬೋದು, ಬೌದ್ಧ ಆಗ್ಬೋದು, ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ, ಕನ್ನಡಿಗ, ಮರಾಠಿ, ತಮಿಳ್ ಅವ್ಯಾವುದು ನೋಡಿಲ್ಲ. ಮುಸಲ್ಮಾನ ಅಲ್ವಾ, ಎಸ್ ಕಮಾನ್ ಫೈನ್. ಆ 26 ಜನ ಏನು ಹತ್ಯೆ ಮಾಡಿದರೆ ಕಡೆ ಅವ್ರಿಗೆ ಗೊತ್ತಾಯ್ತು ಮುಸಲ್ಮಾನರ ಬಚಾವ್ ಆಗ್ಬೋದು ಅಂತ. ಒಂದಷ್ಟು ಜನ ಮುಸಲ್ಮಾನ ಹೆಸರು ಹೇಳಿದಾಗ ಅವರ ಪ್ಯಾಂಟ್ ಬಿಚ್ಚಿ, ಅಲ್ಲಿ ಒಂದಷ್ಟು ಮೃತದೇಹಗಳನ್ನ ಕೂಡ ನಮ್ಮ ಟೀಮಿನ ತೋರಿಸ್ಲಿಕ್ಕೆ ಹೇಳ್ತೀನಿ. ಪ್ಯಾಂಟನ್ನು ಬಿಚ್ಚಿ ಚೆಕ್ ಮಾಡಿ ಆತ ಮುಂಚೆ ಮಾಡಿಸಿಲ್ಲ ಅಂದ್ರೆ ಓಕೆ ಸುಳ್ಳು ಹೇಳಿ ಬಚಾವ್ ಆಗಕ್ಕೆ ಹೋಗೋನೆ ಅಂತ ಅವನ ಹತ್ಯೆ ಮಾಡಿದಂಥ ನಿದರ್ಶನಗಳು. ಇಡೀ ದೇಶದ ಮುಸಲ್ಮಾನರು ಇದನ್ನು ಖಂಡಿಸಬೇಕು. ಕಾರಣ ಇಷ್ಟೇ, ಈ ಘಟನೆಯಲ್ಲಿ ಮುಸಲ್ಮಾನೇತರನ್ನ ಈ ಉಗ್ರಗಾಮಿಗಳು ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿರೋ ಕಾರಣ ಇಷ್ಟೇ. ಯಾಕೆಂದ್ರೆ ಈ ಯಾರೋ ಒಂದಷ್ಟು ಜನ ಉಗ್ರಗಾಮಿಗಳ ಒಂದಷ್ಟು ನೀಚರ ಕಾರಣಕ್ಕಾಗಿ ಒಂದು ಸಮುದಾಯವನ್ನ ಕಳಂಕದ ದೃಷ್ಟಿಯಿಂದ ನೋಡುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ಉಗ್ರರ ಕೃತ್ಯವನ್ನ ಸಾಮೂಹಿಕವಾಗಿ ದೇಶಾದ್ಯಂತ
ಎಲ್ಲರೂ ಖಂಡಿಸುವಂತ ಕೆಲಸವನ್ನ ಮಾಡಬೇಕು, ಪ್ರತಿಭಟಿಸುವಂತ ಕೆಲಸವನ್ನ ಮಾಡಬೇಕು. ಆದ್ರೆ ಒಂದು ಪ್ರಶ್ನೆ, ಈಗ ಕೇಂದ್ರ ಸರ್ಕಾರವನ್ನ ದೂಷಣೆ ಮಾಡುವಂತ ಮೋದಿ ಎಲ್ಲೋಯ್ತು 56 ಇಂಚಿನ ಎದೆ ಅಂದಾಗ, ಕಾಶ್ಮೀರದಲ್ಲಿ ಆಗ್ಲೇ ಹೇಳಿದಂತೆ ಜಮ್ಮು ಹಿಂದೂಗಳ ಪ್ರಾಬಲ್ಯ, ಕಾಶ್ಮೀರ ಮುಸಲ್ಮಾನರ ಪ್ರಾಬಲ್ಯ. ಪಾಕಿಸ್ತಾನಕ್ಕೆ ಸೇರ್ಬೇಕು ಅನ್ನೋ ಹುಮ್ಮಸ್ಸು ಒಂದಷ್ಟು ಜನಕ್ಕೆ, ಅವರು ಭಯೋತ್ಪಾದನೆಗೆ ಇದು ಒಂದು ಸ್ವಾತಂತ್ರ್ಯ ಹೋರಾಟ ಅಂತ ಭಾವಿಸ್ಕೊಂಡಂಗೈತೆ. ಒಂದಷ್ಟು ಜನ ಭಯೋತ್ಪಾದನೆಗೆ ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಕಾಶ್ಮೀರವನ್ನ ನಾವು ಪಾಕಿಸ್ತಾನಕ್ಕೆ ಸೇರಿಸ್ಬೋದು, ಜನ ಜಾಸ್ತಿ ಇದ್ರೆ ಸೇರ್ಸೋದು, ನಾಳೆ ಕರ್ನಾಟಕ ಜಾಸ್ತಿ ಆಗ್ತಾರೆ ಸೇರ್ಸೋದು, ನಾಳೆ ತಮಿಳ್ನಾಡು ಜಾಸ್ತಿ ಆಗುತ್ತೆ ಸೇರಿಸಿ ಅಂತಾರೆ, ನಾಳೆ ವೆಸ್ಟ್ ಬೆಂಗಾಲ್ ಜಾಸ್ತಿ ಆಗುತ್ತೆ ಸೇರಿಸಿ ಅಂತಾರೆ. ಸೇರ್ಸಕ್ಕಾಗತ್ತಾ? ಹಾಗಾಗಿ ಈ ರೀತಿಯ ದೇಶ ವಿಭಜಕ ವಿಧ್ವಂಸಕ ಕೃತ್ಯವನ್ನ ಮಾಡೋರನ್ನ ಮಟ್ಟ ಹಾಕೋಕ್ ಹೋಗ್ಬೇಕು. ಈ ವೇಳೆ ರಾಜಕಾರಣವೇ ಬೇಕೆ ಅನ್ನೋ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಕಾಡುತ್ತೆ. ಈಗಾಗಲೇ ನಡೀತಿದೆ ಬ್ಲೇಮ್ ಗೇಮ್. ಪಾಕಿಸ್ತಾನಕ್ಕೆ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾರೆ ಮೋದಿ, ಈ ಉಗ್ರರನ್ನ ಮಟ್ಟ ಹಾಕಕ್ಕಾಗಲ್ವಾ ಅಂತ. ಇಷ್ಟು ದಿನ ಮಟ್ಟ ಹಾಕಿದ್ರು, ಆದ್ರೆ ಮತ್ತೆ ಉಗ್ರರು ಬಂದಿದ್ದೇಗೆ. ಉಗ್ರರಿಗೆ ಸಪೋರ್ಟ್ ಮಾಡೋರು ಕೂಡ ಸೇನೆಯವರು ಮುಖಾಮುಖಿ ನೋಡಿದ್ರೆ ಗುಂಡೋಡು ಹೊಡೆದು ಬಿಸಾಕ್ಬೇಕು. ಉಗ್ರಗಾಮಿಗಳನ್ನ ಸಪೋರ್ಟ್ ಮಾಡುವಂತ ಆಶ್ರಯ ನೀಡುವಂಥವ್ರಿಗೂ ಸಹ ಗುಂಡು ಹೊಡೆದು ಅಟ್ಟಬೇಕು. ಅಲ್ಲಿವರೆಗೆ ಇದು ನಿಲ್ಲಲ್ಲ. ಹಾಗಾಗಿ ಇವತ್ತು ಕಾಶ್ಮೀರದ ವಿಷಯ ನಿಮ್ಗೆ ಗೊತ್ತಿರಲಿ, ಕಾಶ್ಮೀರಕ್ಕೂ ಮುನ್ನ ಬಾಂಗ್ಲಾದೇಶದ ದಂಗೆ, ಆಂತರಿಕ ಸಂಘರ್ಷ ಭಾರತಕ್ಕೂ ದೊಡ್ಡ ರೀತಿಯ ಥ್ರೆಟ್. ಬಾಂಗ್ಲಾ ಪರ ಪಾಕಿಸ್ತಾನ ಬಂದಿದೆ. ಬಾಂಗ್ಲಾ ಕೂಸು ಹುಟ್ಟಿದ್ದು ಬಾಂಗ್ಲಾ ಜನಕ ಭಾರತದ ಕಾರಣಕ್ಕೆ. ಒಂದ್ ಕಡೆ ಬಾಂಗ್ಲಾದೇಶದಲ್ಲೂ ಕೂಡ ಈ ವಕ್ಫ್ ಸಂಬಂಧಪಟ್ಟ ಪ್ರತಿಭಟನೆ, ಬಾಂಗ್ಲಾದವರು ಬಂದು ನಮ್ಮಲ್ಲಿ ಪ್ರತಿಭಟನೆ, ಬಾಂಗ್ಲಾದವರ ಇನ್ವಾಲ್ವ್ಮೆಂಟ್ ಎಲ್ಲಿ ವೆಸ್ಟ್ ಬೆಂಗಾಲ್ ಆದಂಥ ಗಲಭೆಗಳ ವಿಷಯದಲ್ಲಿ. ಸೊ ಹಾಗಾಗಿ ದೇಶವನ್ನ ಒಂದೆಡೆ ಬಾಂಗ್ಲಾ ಕಡೆಯಿಂದ, ಮತ್ತೊಂದು ಕಡೆ ಪಾಕಿಸ್ತಾನದ ಕಡೆಯಿಂದ ವಿಧ್ವಂಸಕ ಕೃತ್ಯಗಳು ನಡೀತಾ ಇದೆ. ಸೊ ಹೀಗಾಗಿ ಈ ಪಹಲ್ಗಾಮ್ ವಿಷಯದಲ್ಲಿ ಕೇಂದ್ರ ಸರ್ಕಾರ ದಿಟ್ಟ ಹೆಜ್ಜೆ ನೀಡುತ್ತೆ ಅಂತ ಭಾವಿಸಲೇಬೇಕಾದಂತ ಸನ್ನಿವೇಶ. ಇವರು ಮಾಡಿದ್ರೆ ಇನ್ಯಾರು ಮಾಡ್ತಾರೆ ಮಣ್ಣಲ್ಲಿ. ಈ ಸನ್ನಿವೇಶದಲ್ಲಿ ಇಡೀ ದೇಶದ ಸಮಸ್ತರು ಕೂಡ ಈ ಘಟನೆಯನ್ನು ಖಂಡಿಸುವ ಕೆಲಸ ಆಗಬೇಕು. ಆದರೆ ಆ ಉಗ್ರರ ಮನಸ್ಥಿತಿ ಇದೆಯಲ್ಲ, ಧರ್ಮವನ್ನ ಹುಡುಕಿ ಕೊಲ್ಲೋ ಮನಸ್ಥಿತಿ ಇದೆಯಲ್ಲ. ಧರ್ಮ ಅಂದ್ರೇನು? ನಾವು ಮೊನ್ನೆವರೆಗೂ ಧರ್ಮ, ಮೊನ್ನೆ ಒಂದು 10-15 ವರ್ಷದವರೆಗೂ ಧರ್ಮ ಅಂದ್ರೆ ಧರ್ಮವಾಗಿ ಬದುಕಯ್ಯ, ಧರ್ಮವಾಗಿ ಬಾಳಯ್ಯ. ಧರ್ಮ ಅಂದ್ರೆ ಸತ್ಯ, ನ್ಯಾಯ, ನೀತಿ ಅಂತ ಅನ್ನೋದಷ್ಟೇ ಧರ್ಮ ಅಂತ ಗೊತ್ತಿದ್ದು. ಆದ್ರೆ ಹಿಂದೂ, ಮುಸಲ್ಮಾನ, ಕ್ರೈಸ್ತ ಅನ್ನೋ ಧರ್ಮ ಈ ರೀತಿಯ ವ್ಯಾಖ್ಯಾನಗಳನ್ನ ಮಾಡ್ಕೊಂಡು ಧರ್ಮ ಅಂದ್ರೆ ನ್ಯಾಯ, ನೀತಿ ಅಲ್ಲ, ದ್ವೇಷ, ಧರ್ಮ ಅಂದ್ರೆ ಪ್ರೀತಿ ಅಲ್ಲ, ದ್ವೇಷ ಅನ್ನೋ ಮಟ್ಟಕ್ಕೆ ಬಂದಿರ್ತಕ್ಕಂಥ ಸನ್ನಿವೇಶ. ಇವತ್ತು ಅಲ್ಲಿ ಹುಡುಕಿ ಈತ ಯಾವ ಧರ್ಮದವನು ಅಂತ ಹುಡುಕಿ 26 ಜನ ಕೊಂದ್ರಲ್ಲ ಆ ಉಗ್ರರು, ಆ ನೀಚರು. ಇಡೀ ದೇಶ ಒಂದಾಗಿ ನಿಲ್ಬೇಕಾಗತ್ತೆ. ಇಡೀ ದೇಶ ಈ ವಿಚಾರದಲ್ಲಿ ಒಂದಾಗಿ ನಿಲ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಕಾಶ್ಮೀರ, ಕೆಲವರು ಆಜಾದಿ, ಕಾಶ್ಮೀರಕ್ಕೆ ಆಜಾದಿ ಬಿಡಿ, ಫ್ರೀಡಮ್ ಕೊಡಿ. ಹೌದು, ಇವತ್ತು ಕಾಶ್ಮೀರ ಜಾಸ್ತಿ ಆಗೋರು ಕೊಡಿ, ನಾಳೆ ಕೇರಳ ಜಾಸ್ತಿ ಆಗ್ತಾರೆ ಕೊಡಿ, ಅರ್ಧ ಹಂಚ್ಕೊಡಿ ಭಾರತವ. ಅವರ ಸ್ವಾತಂತ್ರ್ಯವನ್ನ ಕಸಿದ ಪರಿಣಾಮ ಈ ಸನ್ನಿವೇಶಗಳು ಅಂತ ಈಗಲೂ ಸೋಷಿಯಲ್ ಮೀಡಿಯಾ ಒಂದಷ್ಟು ಕಾಮೆಂಟ್ ಆಗ್ತಾವ್ರೆ. ಕಾಶ್ಮೀರದ ಸಹವಾಸಕ್ಕೆ ಹೋಗಿದ್ದಕ್ಕೆ, ಪಾಕಿಸ್ತಾನದ ಸಹವಾಸಕ್ಕೆ ಹೋಗಿದ್ದಕ್ಕೆ ಈ ಸನ್ನಿವೇಶ ಅಂತ. ನಾವ್ಯಾರ ಸಹವಾಸಕ್ಕೂ ಹೋಗ್ಲಿಲ್ಲ. ನಮ್ ದೇಶ, ಇದು ನಾವು ಉಳಿಸ್ಕೋಬೇಕಾದಂತ ಅನಿವಾರ್ಯತೆ. ಭಾರತ ಅಂತಿರೋದು ಈ ಅಖಂಡ ಭಾರತ ಅಂತ ನಮ್ಮವರು ಕಿತ್ತಾಡಕ್ ನಿಂತ್ರೆ ಕತೆಗಳು ಬೇರೆ ಆಗ್ತವೆ. ಆದ್ರೆ ಈ ಕೃತ್ಯವನ್ನ ಸಮಸ್ತ ಜನ ಎಲ್ಲರೂ ಒಂದಾಗಿ ಖಂಡಿಸುವ ಕೆಲಸವನ್ನ ಮಾಡಬೇಕು. ಧರ್ಮ ಅಧರ್ಮ ಅಷ್ಟೇ, ಧರ್ಮ ಅಧರ್ಮ ಅಷ್ಟೇ. ಧರ್ಮ ಅಂದ್ರೆ ಹಿಂದೂ, ಮುಸಲ್ಮಾನ, ಕ್ರಿಶ್ಚಿಯನ್ ಅನ್ನೋದಲ್ಲ. ಆದ್ರೆ ಅಧರ್ಮದ ಹಾದಿಯಲ್ಲಿ ಹೋಗ್ತಾ ಇರತಕ್ಕಂಥ ಈ ವ್ಯವಸ್ಥೆ ಇದೆಯಲ್ಲ, ತಕ್ಕ ಉತ್ತರ ಕೊಡಬೇಕು. ಇದನ್ನ ಸಪೋರ್ಟ್ ಮಾಡುವಂತ ಮನಸ್ಥಿತಿ ಇರ್ತಕ್ಕಂಥವ್ರು ಒಡೆದು ಬಿಸಾಕ್ಬೇಕು. ನೀವು ಅಂತವ್ರ ಇದ್ದೇನ್ ಪ್ರಯೋಜನ? ಅವರಲ್ಲ. ಧರ್ಮವನ್ನ ಹುಡುಕಿ ಕೊಲ್ಲುವವರ ಪರವಾಗಿ ನಿಲ್ಲುವ, ಆಶ್ರಯ ಕೊಡುವ, ಸಮರ್ಥನೆ ಮಾಡುವಂತ ಫಸ್ಟ್ ಮನಸ್ಥಿತಿಯನ್ನು ಕೊಲ್ಲಬೇಕು. ಆ ಮನಸ್ಥಿತಿಗಳನ್ನ ಕೊಲ್ಲಬೇಕು. ಆ ವ್ಯಕ್ತಿತ್ವವನ್ನ ಬದಲಾಯಿಸುವಂತ ಕೆಲಸ ಆಗ್ಬೇಕು ದೇಶದಲ್ಲಿ. ಕಿತ್ತೋಗಿರೋ ಈ ರಾಜಕಾರಣದ ಸನ್ನಿವೇಶಕ್ಕೆ, ಅವರವರ ರಾಜಕೀಯ ಲಾಭಕ್ಕೆ
ಕೆಲವೊಂದು ಸಮುದಾಯಗಳ ಕೆಟ್ಟ ವ್ಯವಸ್ಥೆಯನ್ನ ತಿದ್ದೋ ಕೆಲಸ ಮಾಡಬೇಕು, ಸರಿ ಮಾಡೋ ಕೆಲಸ ಮಾಡಬೇಕು, ತಪ್ಪನ್ನ ಖಂಡಿಸ್ಬೇಕು. ಅದಾಗ್ಲಿಲ್ಲ ಅಂದ್ರೆ ಆಗಲ್ಲ. ವಿಡಿಯೋಗಳನ್ನ ನೋಡ್ತಿದ್ರೆ ತನ್ನ ಪತಿಯ ಮೃತದೇಹದ ಪಕ್ಕ ಆಕೆ ಕೂತಿರುವ ಸನ್ನಿವೇಶ, ಆ ಫೋಟೋ ನೋಡಿದಾಗ ಕರಳು ಕಿತ್ ಬರುತ್ತೆ. ಮತ್ತೊಂದು ಕಡೆ ನನ್ ಗಂಡನ್ ಕೊಡಿ ಉಳಿಸಿ ಅಂತ ಕೇಳುವಂತ ಆ ದನಿ, ಅವ್ರು ಯಾರೋ ಅಲ್ಲಿ ಬರ್ತಾ ಹಂಗೆ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಮತ್ತೆ ಅಲ್ಲಿಂದ ಜಸ್ಟ್ ಆ ಸನ್ನಿವೇಶದಲ್ಲಿ ಕೇಳಿಸುವಂತ ಗುಂಡಿನ ಸದ್ದು ಎಂಥವ್ರನ್ನು ಸಹ ರೊಚ್ಚ ಕೇಳಂಗ್ ಮಾಡುತ್ತೆ, ಎಂಥವ್ರನ್ನು ಸಹ ಕಳ್ಳು ಹಿಂಡುತ್ತೆ, ಎಂಥವ್ರಿಗೂ ಸಹ ಕಣ್ಣೀರು ಹಾಕುವಂತೆ ಮಾಡುತ್ತೆ. ಇದಲ್ಲ ನಾವು ನಮ್ಮ ದೇಶದಲ್ಲಿ ನಿಂತ್ಕೊಂಡು ನಾವು ನಮ್ಮ ದೇಶದಲ್ಲೇ ನಮ್ಮ ಜನಗಳನ್ನ ಕಳೆದುಕೊಳ್ಳುವಂತ ಸನ್ನಿವೇಶ. ನಮ್ಮವ್ರು ಪಾಕಿಸ್ತಾನಕ್ಕೆ ಹೋಗಿದ್ರು, ಓಕೆ ಅಪ್ಪ, ನಮ್ಮವ್ರು ಹೋಗ್ಬಿಟ್ಟವ್ರೆ. ನಿಮ್ಗೆ ಗೊತ್ತಿರ್ಲಿ, ಪಾಕಿಸ್ತಾನದಲ್ಲಿ ಹಿಂದೂಗಳ ಸಂಖ್ಯೆ ಡಿಕ್ರೀಸ್ ಆಗ್ತಿದೆ, ಕಡಿಮೆ ಆಗ್ತಿದ್ದಾರೆ. ಬಾಂಗ್ಲಾದಲ್ಲಿ ಕಡಿಮೆ ಆಗ್ತಿದ್ದಾರೆ. ಬಾಂಗ್ಲಾದಲ್ಲೂ ಅದೇ ಸನ್ನಿವೇಶ, ಪಾಕಿಸ್ತಾನದಲ್ಲೂ ಅದೇ ಸನ್ನಿವೇಶ, ಕಾಶ್ಮೀರದಲ್ಲೂ ಅದೇ ಸನ್ನಿವೇಶ ಅನ್ನೋದಾದ್ರೆ ಏನಾಗ್ತಿದೆ ಅಂತ ಇವತ್ತಿನ ಈ ವ್ಯವಸ್ಥೆಯನ್ನು ನೋಡಿದ್ರೆ. ಬಟ್ ಗೊತ್ತಿಲ್ಲ, ಸೆಂಟ್ರಲ್ ಗವರ್ಮೆಂಟ್ ಪುಲ್ವಾಮಾ ಅಟ್ಯಾಕು ಆದ್ಮೇಲೆ ನಂತರ ಸರ್ಜಿಕಲ್ ಸ್ಟ್ರೈಕು ಅವೆಲ್ಲ ಅಲ್ಲ. ಇಲ್ಲಿ ಸಾಯ್ಬೇಕಾಗಿರೋದು ಮನಸ್ಥಿತಿ, ಸಾಯ್ಬೇಕಾಗಿರೋದು ದ್ವೇಷವೆಂಬ ಧರ್ಮ, ಸಾಯ್ಬೇಕಾಗಿರೋದು ಅಂತ್ಯ ಆಗ್ಬೇಕಾಗಿರೋದು ಕೆಟ್ಟ ಮನಸ್ಥಿತಿಗಳು. ಒಟ್ಟಾರೆಯಾಗಿ ಈ ಪಹಲ್ಗಾಮ್ ಈ ಘಟನೆ ನಿಜವಾಗಿಯೂ ಸಹ ನಾನಾಗ್ಲೇ ಹೇಳಿದೆ, ಕಾಶ್ಮೀರಿ ಪಂಡಿತರ ರಕ್ತಪಾತದ ನಂತರ ಸೇನಾ ಸಿಬ್ಬಂದಿಯನ್ನು ಹೊರತುಪಡಿಸಿ ನಾಗರಿಕರ ಹತ್ಯೆ ಆದಂತ ಬಹುದೊಡ್ಡ ಹತ್ಯಾಕಾಂಡ. ಹುಡುಕಿ ಮುಸಲ್ಮಾನನ ಸೇಫ್, ಇನ್ ಬೇರೆ ಧರ್ಮನ ಡಮಾರ್. ಇಲ್ಲಿ ಬೆಳಗ್ಗೆ ಆದ್ರೆ ನಮ್ಮವ್ರು ಕೆದಾಡ್ತಿರ್ತಾರೆ, ಭಾಷೆ ಅಂತೆ, ಒಕ್ಲಿಗ ಅಂತೆ, ಲಿಂಗಾಯತ ಅಂತೆ, ಬ್ರಾಹ್ಮಣ ಅಂತೆ. ವ್ಯವಸ್ಥೆ ಆಯಾ ಕ್ಷಣಕ್ಕೆ ಆಯಾ ಲೊಕೇಶನ್ ತಕ್ಕಂಗೆ ಬೇರೆ ಬೇರೆ ಇರುತ್ತೆ. ಆದರೆ ಇವತ್ತಿನ ಉಗ್ರಗಾಮಿಗಳ ಆ ಭಾಗದಲ್ಲಿ ನಡೆಯೋದು ಭಾಷೆನೂ ಅಲ್ಲ, ಜಾತಿನೂ ಅಲ್ಲ, ಧರ್ಮ. ಅಧರ್ಮದ ಅಧರ್ಮಿಗಳ ಸನ್ನಿವೇಶದ ಕಾರಣಕ್ಕೆ ಇವತ್ತಿನ ಈ ಸನ್ನಿವೇಶ. ಎಸ್, ಅದ ಮಟ್ಟ ಹಾಕ್ತಾರೆ, ಅದಕ್ಕೆ ಸಮಾಧಾನ ಆಗೋಗುತ್ತೆ, ಇವ್ರಿಗೆ ಯಾರು ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಇಲ್ಲ. ಬುಡ ಸಮೇತ ಇಂಥ ಮನಸ್ಥಿತಿಗಳನ್ನ ಇಲ್ದಂಗೆ ಮಾಡುವಂಥ ವ್ಯವಸ್ಥೆ ಅಟ್ಲೀಸ್ಟ್ ಬಂದರೆ ಭಾರತ ದೇಶಕ್ಕೆ, ಅದ ಆರ್ಮಿಗೆ ಬಂದರೆ ಒಂದು ಖುಷಿ, ಇಲ್ಲ ಅಂದ್ರೆ ಇಲ್ಲ. ಹಾಗಾಗಿ ಕೆಲವೊಬ್ರು ಕಾಶ್ಮೀರದ ತಂಟೆಗೆ ಹೋದ್ರೆ ಇನ್ನೇನು ಮಾಡ್ತಾರೆ ಅವರು ಅನ್ನೋ ಕೆಟ್ಟ ಮನಸ್ಥಿತಿ ಅವರಿಗೆ ತಕ್ಕ ಪಾಠ ಆಗಬೇಕಾಗಿದೆ. ಇನ್ನೊಂದು ಸಪ್ರೇಟ್ಗಳನ್ನ ಕೊಡ್ತಿರ್ತೀನಿ. ನಾನು ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಕೆಲಸದ ಇನ್ವಾಲ್ವ್ ಆಗಿರೋ ಕಾರಣ ಸುದ್ದಿಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ತಾವೇನು ಹೇಳ್ತೀರಿ ಬಗ್ಗೆ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.